ದೇಹಕ್ಕೆ ಚಳಿಗಾಲ ಮಳೆಗಾಲ ಬೇಸಿಗೆಗಾಲ ಅಂತ ಇರುತ್ತೆ, ಆದ್ರೆ ನಾಲ್ಗೆಗೆ ಇರಲ್ಲ ಅನ್ನೋದೊಂದು ಮಾತಿದೆ. ಇಲ್ಲಿ ನಮ್ಮ ಮಲ್ಲೇಶ್ವರಂ ಅಲ್ಲಿ ಪಿಂಗ್ವಿನ್ ಅಂತ ಒಂದು ಐಸ್ ಕ್ರೀಮ್ ಸೆಂಟರ್ ಓಪನ್ ಆಗಿದೆ. ರುಚಿ ಸವಿಯಲು ಟೇಸ್ಟಿಯಾಗಿ ಕೇಳಿದ್ ಬಟ್ ಟೇಸ್ಟಿ ಆಗಿರ್ಬೋದು, ಬಜೆಟ್ ಫ್ರೆಂಡ್ಲಿ ಆಗಿರ್ಬೋದು ಅನ್ನೋ ತರ ಇದೆ. ಬನ್ನಿ ಅಲ್ಲಿ ಐಸ್ ಕ್ರೀಮ್ ಸ್ಪೆಷಾಲಿಟಿ ಏನು, ಅಲ್ಲಿ ಏನೆಲ್ಲ ತಯಾರಿಸ್ತಾರೆ, ಹಾಗೆ ಅಲ್ಲಿ ಬರುವಂತ ಪಬ್ಲಿಕ್ ಐಸ್ ಕ್ರೀಮ್ ತಿಂದ್ಬಿಟ್ಟು ಏನ್ ಹೇಳ್ತಾರೆ ಅನ್ನೋದು ಅವ್ರ ಹತ್ರನೇ ಕೇಳೋಣ ಬನ್ನಿ. ಈ ಜಗವಿದೆ ನವರಸಗಳ ಉಣಬಡಿಸಲು. ಹೇಗಿದೆ ಹೇಗಿದೆ ಐಸ್ ಕ್ರೀಮ್? ತುಂಬಾ ಕ್ರೀಮಿ ಪ್ಲಸ್ ಸಾಫ್ಟ್ ಆಗಿ ಫ್ಲೇವರ್ಫುಲ್ ಆಗಿದೆ. ಡೀಪ್ ಫ್ಲೇವರ್ ಚೆನ್ನಾಗಿ ಕ್ರೀಮ್ ಆಗಿದೆ, ಕ್ರೀಮ್ ಟೇಸ್ಟ್ಫುಲ್ ಆಗಿದೆ. ನಿಮ್ಮ ಫೇವರೇಟ್ ಯಾವುದು? ನಾನು ಇದು ಫಸ್ಟ್ ಟೈಮ್ ಬರ್ತಿರೋದು. ಫಸ್ಟ್ ಟೈಮ್ಗೆ ನಂಗೆ ಬ್ರೌನಿ, ನ್ಯೂಟೆಲ್ಲಾ ಬ್ರೌನಿ ಫ್ಲೇವರ್ ಇಷ್ಟ ಆಯ್ತು. ಸೊ ಬೇರೆ ಐಸ್ ಕ್ರೀಮ್ ಗಳಿಗೆ ಹೋಲಿಸಿದ್ರೆ ಇದೇನು ಸ್ಪೆಷಲ್ ಅಂತ? ಬೇರೆ ಐಸ್ ಕ್ರೀಮ್ ಗಳಿಗೆ ಹೋಲಿಸಿದ್ರೆ ಒಂದ್ ಸ್ವಲ್ಪ ಹಾರ್ಡ್ ಅಂಡ್ ಟೆಕ್ಸ್ಚರ್ ಇರುತ್ತೆ, ಇದು ಸ್ಮೂತ್ ಫ್ಲೇವರ್ಫುಲ್. ಒಂದ್ಸಲಿ ತಿಂದ ತಕ್ಷಣ ಡೀಪ್ ಫ್ಲೇವರ್ ಹೋಗುತ್ತೆ. ಸೊ ಐ ಲೈಕ್ ಐಸ್ ಕ್ರೀಮ್. ಸೊ ನನ್ಗೆ ಐಸ್ ಕ್ರೀಮ್ ಲವರ್ ಆಗಿ ತುಂಬಾ ಇಷ್ಟ ಆಯ್ತು. ಮೇಡಮ್ ಐಸ್ ಕ್ರೀಮ್ ಬಗ್ಗೆ ಹೇಳಿ, ಚೆನ್ನಾಗಿದೆ. ಎಷ್ಟು ತಿಂದಿದ್ದೀರಿ ಇಲ್ಲಿ? ನಾನು ಆಲ್ಮೋಸ್ಟ್ ರೆಗ್ಯುಲರ್ ಇಲ್ಲ, ಯಾವಾಗಾದ್ರೂ ಈಗ ಟ್ರೆಸ್ಲೆಚಸ್ ತಿನ್ನಕ್ಕೆ ಬರ್ತೀನಿ. ನಿಮ್ಮ ಫೇವರೇಟ್ ಅಂದ್ರೆ ಟ್ರೆಸ್ಲೆಚಸ್ ಹೌದಾ? ಎಲ್ಲ ಐಸ್ ಕ್ರೀಮ್ಸು ಚೆನ್ನಾಗಿದೆ. ಸೆಂಟರ್ ಹೋಲಿಸಿದ್ರೆ ಇದೆ ಸ್ಪೆಷಲ್ ಅಂತ? ಟೇಸ್ಟ್ ಟೇಸ್ಟ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಆಮೇಲೆ ಬಜೆಟ್ ಫ್ರೆಂಡ್ಲಿ. ಓಕೆ. ಜಾಸ್ತಿ ಕಾಸ್ಟ್ಲಿನೂ ಇಲ್ಲ, ಕಮ್ಮಿನೂ ಇಲ್ಲ, ಕರೆಕ್ಟ್ ಆಗಿದೆ. ವೀಕ್ಲಿ ಎಷ್ಟು ಟೈಮ್? ವೀಕ್ಲಿ ಇಲ್ಲ, ವೀಕ್ಲಿ ಅಲ್ಲ, ಅಟ್ಲೀಸ್ಟ್ ಮಂತ್ಲಿ ಟ್ವೈಸ್ ಥ್ರೈಸ್ ಆದ್ರೂ ಬರ್ಬೋದು. ಈ ಚಳಿಗಾಲ ಮಳೆಗಾಲ ಅದನ್ನೆಲ್ಲ ನೋಡಬಾರ್ದು, ತಿಂತಾ ಇರ್ಬೇಕಷ್ಟೇ. ಓಕೆ. ಯೂಶುವಲಿ ಬಜೆಟ್ ಫ್ರೆಂಡ್ಲಿ ಆಮೇಲೆ ಟೇಸ್ಟ್ ಚೆನ್ನಾಗಿದೆ ಅನ್ನೋ ಉದ್ದೇಶಕ್ಕೋಸ್ಕರ ಬರ್ತಿದ್ದೀರಾ? ಹೌದು. ಥ್ಯಾಂಕ್ ಯು. ನೀವೇನು ಹೇಳ್ತೀರಾ? ನಿಮ್ಮ ಫೇವರೇಟ್ ಯಾವುದು? ಇವತ್ತೇ ಫಸ್ಟ್ ಟೈಮ್ ಅಲ್ಲ, ಮಾತು ಚಿಕ್ಕ ವಯಸ್ಸಿಂದ ಆಡ್ತಿರಲ್ಲ, ಆಡ್ಬೋದಲ್ಲ. ಏನ್ ನಿಮ್ ಫೇವರೇಟ್ ಯಾವುದು? ಏನಿಲ್ಲ, ಇದೇ ಫೇವರೇಟ್. ಚೆನ್ನಾಗಿದೆ. ಬೇರೆ ಐಸ್ ಕ್ರೀಮ್ ಸೆಂಟರ್ ಹೋಲಿಸಿದ್ರೆ ಇದೆ ಸ್ಪೆಷಲ್ ಅಂತ? ಆತರ ಏನಿಲ್ಲ, ಬಟ್ ಫಸ್ಟ್ ಟೈಮ್ ಬಂದಿರೋದಲ್ಲ, ಚೆನ್ನಾಗಿದೆ. ಮಲ್ಲೇಶ್ವರಂ ಎಲ್ಲಿರೋದು ನೀವು? ನಾನ್ ಬೆಳಗಾಮಲ್ಲಿ ಇರೋದು. ಮಲ್ಲೇಶ್ವರಂ ಅಲ್ಲಿ ಈ ಸೆಂಟರ್ ಓಪನ್ ಆಗಿ ಯೂಸ್ಫುಲ್ ಅಂತ ಅನ್ಸುತ್ತೆ ನಿಮಗೆ? ತುಂಬಾ ಸರಿ ಸರ್, ಹೇಳಿ ಸರ್. ಏನ್ ಹೇಳಿ ಸರ್? ಯಾವ್ದು ನಿಮ್ಮ ಫೇವರೇಟ್? ಇದೆ ರೆಡ್ ವೆಲ್ವೆಟ್ ಸಂಡೇ. ರೆಡ್ ವೆಲ್ವೆಟ್ ಸಂಡೇ. ಓಕೆ. ಯಾಕೆ ಸ್ಪೆಷಲ್ ಅಷ್ಟೊಂದು ಅಂತ? ಇಲ್ಲಿದು ಇಲ್ಲಿನ ಒಂದು ಫೇವರೇಟ್ ಅಂತ ಇದು ಇಲ್ಲಿನ ಫೇವರೇಟ್ ಬಂದ್ಬಿಡಿ ಇದು ರೆಸ್ಟ್ಲೆಶಸ್ ಇದು. ಆಮೇಲೆ ಅದನ್ನ ಬಿಟ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ. ವರ್ಷದಿಂದ ಟೆಸ್ಟ್ ಮಾಡ್ತಿಲ್ಲ, ಇವಾಗ ರೀಸೆಂಟ್ ಆಗಿ ಓಪನ್ ಆಗಿರೋದಲ್ಲ ಇದು, ಅದಕ್ಕೆ ಇವಾಗಿಂದ ಬಂದ್ರಿ. ಬೇರೆ ಕಡೆ ಸೆಂಟರ್ಗಳು ಓಪನ್ ಆಗಿತ್ತು, ಅಲ್ಲೆಲ್ಲ ಹೋಗಿದ್ದು? ಅಲ್ಲಿ ಟೇಸ್ಟ್ ಮಾಡಿರ್ಲಿಲ್ಲ, ಇಲ್ಲಿ ಓಪನ್ ಆಯ್ತಲ್ಲ ಇವಾಗ ಟೇಸ್ಟ್ ಮಾಡಿದೆ ಅಷ್ಟೇ. ಸ್ಟಾರ್ಟಿಂಗ್ ಬರ್ಬೋದು ಅಂತ? ಯಾರು ಬರ್ಬೋದು ಜಾಸ್ತಿ? ಎಲ್ಲಾರು ಬರ್ಬೋದು, ಎಲ್ಲರೂ ಬರ್ಬೋದು. ವಯಸ್ಸಾದವರು ಬಂದ್ ತಿನ್ರಿ ಇದನ್ನ. ಶುಗರ್ ಇದೆ ಏನ್ ಮಾಡುತ್ತಾ? ಸದೋಗ್ಬಿಡ್ರಿ ತಿನ್ಬಿಟ್ಟು. ಒಟ್ನಲ್ಲಿ ತಿನ್ಬಿಟ್ಟು ಲೈಫಲ್ಲಿ ಸದೋಗ್ಬಿಡ್ಬೇಕು. ಐಸ್ ಕ್ರೀಮ್ ಪ್ರಿಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬನ್ನಿ ಪಿಂಗ್ವಿನ್ಸ್ ಐಸ್ ಕ್ರೀಮ್ ತಿನ್ನಿ, ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನ್ ತಗೊಂಡ್ರಿ, ಯಾಕೆ ಇಷ್ಟ ಅದು, ಅದ್ರ ಬಗ್ಗೆ ಹೇಳಿ. ಟೇಸ್ಟ್ ವೈಸ್ ಚೆನ್ನಾಗಿದೆ, ಮತ್ತೆ ನಾನು ಟ್ರಸ್ಟಿಷಿಯಸ್ ಮತ್ತೆ ರೆಡ್ ವೆಲ್ವೆಟ್ ಎರಡೂ ಟೇಸ್ಟ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಬೇರೆ ಐಸ್ ಕ್ರೀಮ್ ಸೆಂಟರ್ಗಳಿಗೆ ಹೋಲಿಸಿದ್ರೆ ಇದು ಯಾಕೆ ಸ್ಪೆಷಲ್ ಅಂತ? ಟೇಸ್ಟ್ ಆಮೇಲೆ ಕ್ವಾಲಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಜೆಟ್ ಫ್ರೆಂಡ್ಲಿ ಆಗಿದೆ, ತಗೋಬಹುದು. ಬಟ್ ಟೇಸ್ಟ್ ವೈಸ್ ಕಂಪೇರ್ ಮಾಡಿದ್ರೆ ಎಲ್ಲಕ್ಕಿಂತ ಇದು ಚೆನ್ನಾಗಿದೆ. ರೀಸೆಂಟ್ ಆಗಿ ನಾನು ಇವಾಗ ಟೇಸ್ಟ್ ಮಾಡಿರೋದು 1 ವೀಕ್ ಬಿಫೋರ್. ಸೊ ಅದಿಷ್ಟ ಆಗಿ ನಾನು ಇಲ್ಲಿಗೆ ಬರ್ತಾರೆ, ಬೇರೆ ಕಡೆ ಎಲ್ಲ ಜಾಸ್ತಿ ಖುಷಿ ಇದೆ, ಚೆನ್ನಾಗಿದೆ, ಖುಷಿ ಇದೆ. ಲಾಸ್ಟ್ ವೀಕ್ ಬಂದೆ, ಬಟ್ ಇವಾಗ ಐಸ್ ಕ್ರೀಮ್ಸ್ ತಿನ್ನೋಣ ಅಂತ ನಾನು ನನ್ನ ಫ್ರೆಂಡ್ ಪ್ಲಾನ್ ಮಾಡಿದ್ವಿ. ಸೊ ಇವಾಗ ಮತ್ತೆ ನಮ್ಮ ಫ್ಯಾಮಿಲಿಗೆಲ್ಲ ತಗೊಂಡ್ ಹೋಗ್ತೀವಿ. ಇವಾಗ ಪಬ್ಲಿಕ್ ನೋಡ್ತಾರಲ್ವಾ, ಈ ಚಳಿಗಾಲ ಮಳೆಗಾಲ ಚಳಿಗಾಲದಲ್ಲಿ ತಿನ್ಬಾರ್ದು, ಅದನ್ನೆಲ್ಲ ಫಾಲೋ ಮಾಡಿದ್ರೆ ಇಲ್ಲ, ಯಾವ ಟೈಮ್ ಆದ್ರೂ ತಿಂತಾ ಇರ್ಬೇಕು? ಯಾವ ಟೈಮ್ ಆದ್ರೂ ತಿಂತಾ ಇದ್ದೀವಿ, ತುಂಬಾ ಕ್ರೇವಿಂಗ್ ಜಾಸ್ತಿ ಆಗುತ್ತೆ. ನಾವ್ ತಗೊಂಡಿದ್ದು DBC ಪ್ರೀಮಿಯಂ ಅಂತ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಅದ್ರೊಳಗಡೆ ಕೇಕ್ ಎಲ್ಲ ಚೆನ್ನಾಗಿತ್ತು, ಸಿರಪ್ ಎಲ್ಲ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಬೇರೆ ಐಸ್ ಕ್ರೀಮ್ ಹೋಲಿಸಿದ್ರೆ ಇದು ಯಾಕೆ ಸ್ಪೆಷಲ್ ಅಂತ ಅನಿಸ್ಕೊಂಡ? ಇದೊಂಥರ ತುಂಬಾನೇ ಚೆನ್ನಾಗಿತ್ತು. ಓಕೆ. ಇವಾಗ ಬ್ಯಾಂಗ್ಳೂರ್ ಚಳಿ ಇದೆ, ಚಳಿ ತುಂಬಾ ಟೇಸ್ಟ್ ಅನ್ಸುತ್ತೆ, ಹೆಂಗೆ ಟೇಸ್ಟ್ ಅನ್ಸೈತೆ? ತುಂಬಾ ಚೆನ್ನಾಗಿದೆ, ಚಳಿ ಟೈಮಲ್ಲಿ ತಿನ್ಬೇಕಣ್ಣ, ಚೆನ್ನಾಗಿದೆ. ಕಪಲ್ಸ್ ಎಲ್ಲ ಬಂದು ನೋಡ್ಬೋದು, ತಿನ್ಬೋದು. ಓ ಮಸ್ತ್ ಆಗಿದೆ, ಕಪಲ್ಸಿಗೆ ಮಾತ್ರ ತುಂಬಾ ಚೆನ್ನಾಗಿದೆ. ಫುಲ್ ಕ್ವಾಲಿಟಿ ಎಲ್ಲ ಹೈಜೀನ್ ಎಲ್ಲ ಚೆನ್ನಾಗಿದೆ. ನಾವಾಗ್ಲೇ ಇದು ತುಂಬಾ ಸಲ ಬಂದಿದ್ದೀವಿ, ಬರ್ತಾನೆ ಇರ್ತೀವಿ. ಚೆನ್ನಾಗಿದೆ. ನಿಮ್ ಫೇವರೇಟ್ ಯಾವ್ದು ಇಲ್ಲಿ?
ಇದೆ DBC. ಬೆಲ್ಲಾರಿ ಕಾವಟ್ ಐಸ್ ಕ್ರೀಮ್ ಯಾಕೆ ಅಷ್ಟೊಂದು ಇಷ್ಟ ಅಂತ? ವೈಬ್ ಇರತ್ತೆ, ಚೆನ್ನಾಗಿ ವೈಬ್ ಸಿಗತ್ತೆ ತಿಂದ್ರೆ. ಪೆಂಗ್ವಿನ್ ಎಷ್ಟು ದಿವಸ ತಿಂತಿದ್ದೀರಾ? ಒಂದು 2-3 ಮಂತ್ಸ್. ಬೇರೆ ಐಸ್ ಕ್ರೀಮ್ ಸೆಂಟರ್ಗಳಿಗೆ ಹೋಲಿಸಿದ್ರೆ ಇದು ಯಾಕೆ ಸ್ಪೆಷಲ್ ಅನ್ಸುತ್ತೆ? ಇದು ನಮ್ಮ ಮನೆ ಹತ್ರ ನಿಯರ್ ಬೈ ಇದೆ, ಟೇಸ್ಟ್ ಚೆನ್ನಾಗಿ ಕೊಡ್ತಾ ಇದಾರೆ ಅದಕ್ಕೆ. ನಮ್ದು ಪೆಂಗ್ವಿನ್ ಪ್ರೀಮಿಯಂ ಐಸ್ ಕ್ರೀಮ್ಸ್ ಅಂತ ನಮ್ಮ ಹತ್ರ ಬಂದ್ಬಿಟ್ಟು ನಿಮ್ಗೆ ಎಲ್ಲ ಐಸ್ ಕ್ರೀಮ್ ಬೇಸ್ ಸಿಗುತ್ತೆ. ನಮ್ದು 3 ಬ್ರಾಂಚ್ ಇದೆ, ವಿಜಯನಗರದಲ್ಲಿ, ವಿವಿಪುರಂದಲ್ಲಿ ಮತ್ತೆ ಇಲ್ಲಿ ಮಲ್ಲೇಶ್ವರಂ. ನಮ್ಮ ಹತ್ರ ನಿಮ್ಗೆ ಫೇಮಸ್ ಅಂದ್ರೆ ಟ್ರೆಸ್ಲೀಸ್ ಸಿಗುತ್ತೆ, ಆಮೇಲೆ DBC ಎಲ್ಲ ರನ್ನಿಂಗ್ ಅಲ್ಲಿ ಇದೆ. ಏನಂದ್ರೆ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಡೈರೆಕ್ಟ್ ಕನ್ಸ್ಯೂಮರ್ಸ್, ಮಿಡಿಲ್ ಅಲ್ಲಿ ಡೀಲರ್ಸ್, ಹೋಲ್ಸೇಲರ್ಸ್ ಯಾರು ಇಲ್ಲ, ಎಲ್ಲ ನಿಮ್ಗೆ ಡೈರೆಕ್ಟ್ ಬರುತ್ತೆ. ಅದರಿಂದ ನಮ್ಗೆ ಏನು ಬಜೆಟ್ ಫ್ರೆಂಡ್ಲಿ ಎಲ್ಲ, ನೀವು ಬಂದು ಆರಾಮಾಗಿ ತಿನ್ಕೊಂಡು ಹೋಗ್ಬೋದು. ಸರ್, ಪ್ರತಿಯೊಂದು ಐಸ್ ಕ್ರೀಮ್ ಅಂಗಡಿಯಲ್ಲೂ ಕೂಡ ಒಂದೊಂದು ಸ್ಪೆಷಾಲಿಟಿ ಅಂತ ಇರುತ್ತೆ. ನಿಮ್ಮ ಪೆಂಗ್ವಿನಿಗೆ ಬಂದ್ರೆ ಸ್ಪೆಷಾಲಿಟಿ ಅಂತ ಏನು ಅಂತ? ನಮ್ದು ಹೆಸರಲ್ಲೇ ಐತೆ ಹೌಸ್ ಆಫ್ ವೆಲ್ವೆಟ್ಸ್ ಅಂತ. ಓಕೆನಾ, ನಮ್ಮ ಹತ್ರ ಸ್ಪೆಷಾಲಿಟಿ ಬಂದು ಇದು ವೆಲ್ವೆಟ್ ಸಂಡೇಸ್ ಅಂತ ಬರುತ್ತೆ. ನಿಮ್ಗೆ ಟೋಟಲ್ ಒಂದು 5 ಫ್ಲೇವರ್ಸ್ ಬರುತ್ತೆ ಬ್ರೋ. ರೆಡ್ ವೆಲ್ವೆಟ್ ಸಂಡೇ ಅಂತ ಕೇಕ್ ಹಾಕ್ಬಿಟ್ಟು ಅದ್ಮೇಲೆ ಸ್ಕೂಪ್ ಹಾಕೊಡ್ತೀರಾ, ಆ ಫ್ಲೇವರ್ ಇದು. ರೆಡ್ ಒಂದಿದೆ, ಪರ್ಪಲ್, ಆಮೇಲೆ ಕಾಫಿ, ಆಮೇಲೆ ಜಾಕ್ ಫ್ರೂಟ್, ಪಿಸ್ತಾ ಒಂದಿದೆ. ಇವತ್ತು ಸದ್ಯಕ್ಕೆ ಔಟ್ ಆಫ್ ಸ್ಟಾಕ್ ಆಗೈತೆ. ಇಷ್ಟು ಬರುತ್ತೆ, 5 ಫ್ಲೇವರ್ಸ್ ಬರುತ್ತೆ. ಇದಿಷ್ಟು ನೀವು ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ನಮ್ದು ಸ್ಪೆಷಾಲಿಟಿ ಅದೇ. ಇದು ಬಂದ್ಬಿಟ್ಟು ಕೇಕ್ ಹಾಕ್ಬಿಟ್ಟು ಅದ್ಮೇಲೆ ಒಂದು ಸ್ಕೂಪ್ ಹಾಕ್ಬಿಟ್ಟು, ಓಕೆ, ಆಮೇಲೆ ಇನ್ನೊಂದು ಫ್ರೆಶ್ ಕ್ರೀಮ್ ಹಾಕ್ಬಿಟ್ಟು ಮಾಡ್ಕೊಡೋದು. ಆಮೇಲೆ ನೋಡಿ ಬ್ರೋ, ಇದು ಪರ್ಪಲ್ ಸೇಮ್ ಅದೇ ತರಾನೇ. ಇದು ಬ್ಲಾಕ್ ಕರೆಂಟ್ ಫ್ಲೇವರ್, ಪರ್ಪಲ್ ವೆಲ್ವೆಟ್ ಅಂತ. ಆಮೇಲೆ ಇದು ಬಂದು ಕಾಫಿ ವೆಲ್ವೆಟ್, ಕಾಫಿ ಫ್ಲೇವರ್. ಇನ್ನೊಂದು ಜಾಕ್ ಫ್ರೂಟ್ ಐತೆ ನಮ್ಮ ಹತ್ರ, ಇದು ಸ್ವೀಟ್ ಬರುತ್ತೆ, ಚಿಕ್ಕ ಮಕ್ಳಿಗೆ ಇಷ್ಟ ಆಗುತ್ತೆ. ಓಕೆ, ಟೋಟಲ್ ಒಂದು 4 ಫ್ಲೇವರ್ ಅಷ್ಟೇ ಬರುತ್ತಾ ಅಥವಾ 5 ಫ್ಲೇವರ್ಸ್ ಇದೆ. ಸದ್ಯಕ್ಕೆ ಔಟ್ ಆಫ್ ಸ್ಟಾಕ್ ಆಗುತ್ತೆ. ಇನ್ನೊಂದು ಫ್ಲೇವರ್ ಬರುತ್ತೆ, ಪಿಸ್ತಾ ಒಂದು ಬರುತ್ತೆ. ಓಕೆ, ಅದೇ ಇದು ಬಂದು ಫಾಸ್ಟ್ ಮೂವಿಂಗ್ ಮಾಡಿ ಒಂದು 1 ಅವರ್ ಅಲ್ಲೆಲ್ಲ ಖಾಲಿ ಆಗ್ಬಿಡುತ್ತೆ ಫುಲ್ ಬೆಡ್. ಸ್ಪೆಷಾಲಿಟಿ ಏನು ಅಂತ ಏನೇನು? ವೆನಿಲಾ ಕೇಕ್ ವೆಜ್ ಸರ್. ಇದ್ರಲ್ಲಿ ಬಂದ್ಬಿಟ್ಟು ಬೇಸ್ ಬಂದು ವೆನಿಲಾ ಕೇಕು, ಆಮೇಲೆ ಸ್ವೀಟ್ ಮ್ಯಾಟು, ಡಬಲ್ ಕ್ರೀಮ್ ಹಾಕ್ಬಿಟ್ಟು ಮೇಲೆ ಕ್ಯಾಶ್ ಹಾಕ್ಬಿಟ್ಟು ನಾವೇ ಮಾಡೋದು. ವಿತ್ ಕ್ರೀಮ್ ಒಳಗಡೆ ಫಿಲ್ಲಿಂಗ್ಸ್ ಇರುತ್ತೆ. ಇದೆಲ್ಲ ಬೇಗ ಫಾಸ್ಟ್ ನೀವು ವೆಜ್ ಬಂದವರೆಲ್ಲ ಇದೇ ತಗೊಂಡು. ಓಕೆ ಓಕೆ. ಮತ್ತೆ ನಿಮ್ಮ ಇದರಲ್ಲಿ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಈಗ ರೀಸನಲ್ ಆಗಿ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ, ಎಷ್ಟುವರೆಗಿದೆ ಅಂತ? 40 ಇಂದ ಸ್ಟಾರ್ಟ್ ಆಗುತ್ತೆ, 190, 200 ಒಳಗಡೆ ಎಂಡ್ ಆಗುತ್ತೆ. ನೋಡ್ಬಲ್ಲ ವೀಕ್ಷಕರೇ, ಇದಿಷ್ಟು ಪೆಂಗ್ವಿನ್ ಐಸ್ ಕ್ರೀಮ್ ಬಗ್ಗೆ ಜನಗಳ ಒಪಿನಿಯನ್ ಆಗಿತ್ತು. ಅದು ಹೇಗ್ ಮಾಡ್ತಾರೆ, ಹೆಂಗ್ ತಯಾರಿಸ್ತೀವಿ ನಾವೆಲ್ಲ ಹೇಳಿದ್ವಿ. ಆದ್ರೆ ನಾವು ಟೇಸ್ಟ್ ಮಾಡಿದ್ವಾ? ಇಲ್ಲ. ಇವರೇ ಹೇಳುವಂತೆ ಇಲ್ಲಿದು ಸ್ಪೆಷಲ್ ರೆಡ್ ವೆಲ್ವೆಟ್. ಅದನ್ನ ಟೇಸ್ಟ್ ಮಾಡಿ ನಾನು ನಿಮ್ಗೆ ಹೆಂಗಿದೆ ಅಂತ ಹೇಳ್ತೀನಿ, ಬನ್ನಿ. ನೋಡಿ, ಓಕೆ, ರೆಡಿಯಾಗಿ ಬಂದಿದೆ. ಬನ್ನಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಈ ಐಸ್ ಕ್ರೀಮು ತುಂಬಾ ಸ್ಪೆಷಲ್ ಅಂತ ಹೇಳಿದ್ದು. ರೆಡಿಯಾಗಿ ನನ್ನ ಕೈಗೆ ಬಂದಿದೆ, ನೋಡೋಣ ಹೇಗಿದೆ ಅಂತ. ನಿಜ ಸೂಪರ್ ಆಗಿದೆ. ದಯವಿಟ್ಟು ಯಾವಾಗಾದ್ರೂ ಮಲೇಶ್ವರ ಬಂದ್ರೆ ಪೆಂಗ್ವಿನ್ ಸೆಂಟ್ರಿ ಬಂದು ರೆಡ್ ವೆಲ್ವೆಟ್ ಟ್ರೈ ಮಾಡಿ ನೋಡಿ. ತುಂಬಾ ಅದ್ಭುತವಾಗಿ ಬಂದಿದೆ. ಮತ್ತೆ ಮತ್ತೆ ತಿನ್ಬೇಕು ಅನಿಸ್ತದೆ. ನೀವು ಮಿಸ್ ಮಾಡದೆ ಬಂದ ಒಂದ್ಸರಿ ಟೇಸ್ಟ್ ಮಾಡಿ. ಥ್ಯಾಂಕ್ ಯು.